ಹಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಎಕ್ಸಾಮ್ನ ಸಲಿ ರಾಕ್ ಮಾಡ್ತಿರಲ್ಲ, ಮಾಡೋಣ. ಸೊ ರಾಕ್ ಸಾಲ್ಟ್ ಯಾವುದು? ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್. ಕಲರು ಬ್ರೌನ್ ಕಲರ್, ಯಾಕೆ? ಬಿಕಾಸ್ ಆಫ್ ಇಂಪ್ಯೂರಿಟೀಸ್. 1 ಮಾರ್ಕ್ಸ್. ಸೊ ಫಸ್ಟ್ ಸ್ಟಾರ್ಟಿಂಗ್ ಸ್ಲೈಡಲ್ಲೇ 1 ಮಾರ್ಕ್ಸ್ ಬಂತಲ್ಲ. ಸೊ ಮುಂದೆ ನೋಡೋಣ. 1 ಶಾರ್ಟು ಕಂಪ್ಲೀಟ್ ಚಾಪ್ಟರ್ ಅಲ್ಲ, ಏನೋ ಅಂತೀರ, ಸಾಲ್ಟ್ಸ್ ಬಂದ್ಬಿಟ್ಟು. ಯಾಕಂದರೆ ಸಾಲ್ಟ್ಸ್ ಏನಿದೆ 3 ಮಾರ್ಕ್ಸ್. ಇನ್ನೊಂದು ವಿಡಿಯೋ ವಿತಿನ್ 10 ಮಿನಿಟ್ಸಲ್ಲಿ 3 ಮಾರ್ಕ್ಸ್ ಹೆಂಗೆ ಬರಬೇಕು ಅಂತ ಒಂದು ಮಾಡ್ತೀನಿ. ಸೊ ಇದನ್ನು ಅಂಟಿಲ್ ಸಾಲ್ಟ್ಸ್ ಕ್ವಿಕ್ಕಾಗಿ ನೋಡೋಣ. ಸೊ ಒಂದು ರಿಕ್ವೆಸ್ಟು, ಸೊ ಎಲ್ಲ ವೀಡಿಯೋಸ್ ನೋಡ್ತಿದ್ದೀರಾ, ಲೈಕು ಮಾಡ್ತಿದ್ದೀರಾ, ಬಟ್ ಏನು ನಿಮ್ಮದು ಫೀಡ್ಬ್ಯಾಕ್ ಏನು ಅಂತ ಅದ್ರ ಕಮೆಂಟ್ಸಲ್ಲಿ ಹಾಕಿರಿ. ಸೊ ದಟ್ ಇವನ್ ಐ ವಿಲ್ ಗೆಟ್ ಟು ನೋ. ಸೊ ಕೆಲವೊಬ್ಬರು ನನಗೆ ಮೆಸೇಜ್ ಮಾಡ್ತಾರೆ, ನಮ್ಮ ಹುಡುಗರೆಲ್ಲ ಅವ್ರು ಹೇಳ್ತಾರೆ, ಬಟ್ ಅದರ್ ಆಡಿಯನ್ಸ್, ಸೊ ಏನು ಇಫ್ ಯು ಆರ್ ಲೈಕಿಂಗ್ ದ ವಿಡಿಯೋ ಅಥವಾ ಏನು ಬೇಕು ಫಾರ್ ವಾಟ್ ಈಸ್ ದ ಇಂಪ್ರೂವ್ಮೆಂಟ್ಸ್ ದಟ್ ಈಸ್ ರಿಕ್ವೈರ್ಡ್. ಸೊ ವಾಟ್ ಎವರ್ ಏನೇ ಇದ್ರೂ ಹಾಕ್ರಿ. ಸೊ ಐ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್. ಸೊ ಈಗ ಯಾರೋ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬೇಕು ಅಂತ ಕಮೆಂಟ್ ಹಾಕಿದ್ರು. ಐ ಆಮ್ ಡೂಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಇದೇ ವಾರದಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬರುತ್ತೆ. ಸೊ ಐ ನೀಡ್ ಯುವರ್ ಕಮೆಂಟ್ಸ್, ಐ ನೀಡ್ ಯುವರ್ ಫೀಡ್ಬ್ಯಾಕ್ಸ್. ಸೊ ದಟ್ ಈಸ್ ಹೌ ಒನ್ ಐ ವಿಲ್ ಇಂಪ್ರೂವ್, ಅಥವಾ ನಾನು ಚೇಂಜಸ್ ಮಾಡ್ಕೋಬೋದು. ಓಕೆ, ಬಿಫೋರ್ ದಟ್ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್. ಏನು ಆ್ಯಸಿಡ್ ಬೇಸ್? ಆ್ಯಸಿಡ್ ಅಂದರೆ ಏನು, ಬೇಸ್ ಅಂದರೆ ಏನು ಗೊತ್ತಲ್ಲ? ಸೊ ಸ್ಟಿಲ್ ಆ್ಯಸಿಡ್ ಟೇಸ್ಟು ಇಟ್ ಈಸ್ ಸೋರ್, ಬೇಸ್ ಬಿಟ್ಟರ್, ಬಿ ಫಾರ್ ಬಿಟ್ಟರ್. ಸೊ ಆ್ಯಸಿಡ್ದು ಪಿ ಎಚ್ ಏನಿರುತ್ತೆ 7ಕ್ಕಿಂತ ಕಮ್ಮಿ ಇರುತ್ತೆ. ಅದೇ ಬೇಸ್ ಪಿ ಎಚು ಇಟ್ ಈಸ್ ಮೋರ್ ದೆನ್ 7. ಆ್ಯಸಿಡಲ್ಲಿ ಏನು ಜಾಸ್ತಿ ಸಿಗತ್ತಪ್ಪ? H+ ಅಯಾನ್ಸ್. ಹಾಗಂತ ಬೇಸಲ್ಲಿ ಕಮ್ಮಿ ಸಿಗತ್ತೆ ನಿಜ, ಬಟ್ ಅದರಲ್ಲಿ ಏನು ಜಾಸ್ತಿ ಸಿಗುತ್ತೆ? OH- ಅಯಾನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಆ್ಯಸಿಡ್ ಏನು ಮಾಡುತ್ತೆ? ಲಿಟ್ಮಸ್ನ ರೆಡ್ ಟರ್ನ್ ಮಾಡುತ್ತೆ. ಇದು ಅಲ್ಲ, ಇನ್ನೂ ಫುಲ್ ಡಾರ್ಕ್ ರೆಡ್, ಜಾಸ್ತಿ ಕಾನ್ಸಂಟ್ರೇಟೆಡ್ ಇತ್ತು ಅಂದರೆ. ಬೇಸ್ ಏನು ಮಾಡುತ್ತೆ? ಬ್ಲೂ ಆಗಿ ಇಟ್ ಟರ್ನ್ಸ್ ಲಿಟ್ಮಸ್ ಟು ಬ್ಲೂ ಕಲರ್. ನೆಕ್ಸ್ಟು ಎಕ್ಸಾಂಪಲ್ HCl, HNO3, CH3SOH, ಇದರಲ್ಲಿ ಆರ್ಗ್ಯಾನಿಕ್ ಆ್ಯಸಿಡ್ಸು, ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸು ಇದೆ. ಸಿಮಿಲರ್ಲಿ ಬೇಸಲ್ಲಿ NaOH, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು. ಎಕ್ಸಾಂಪಲ್ಸ್ ನಮ್ಗೆ ಗೊತ್ತಿರಲೇಬೇಕು, ಅದೇನು ಈಸಿ. ಸೊ ಡಿಫ್ರೆನ್ಸ್ ಕೇಳಿದ್ರು ಅಂದರೆ 2 ಬರಿತೀರಲ್ಲ. ನೆಕ್ಸ್ಟು ಇದು ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಇದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಇದೆರಡು ಮಿಕ್ಸ್ ಮಾಡಿದ್ರೆ ಅಂದರೆ ಏನಾಗುತ್ತೆ? ಯು ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್. ಎರಡು ಮಿಕ್ಸ್ ಮಾಡಿದ್ರೆ ಅಂದರೆ ಯು ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್. ದಟ್ ಈಸ್ ಹೌ ಇಟ್ ಹ್ಯಾಪನ್ಸ್. ನೆಕ್ಸ್ಟು ಓಕೆ, ಇದನ್ನು ಟೆಸ್ಟ್ ಮಾಡಬೇಕಪ್ಪ. ಆ್ಯಸಿಡ್ ಅಂದರೆ ಏನು, ಬೇಸ್ ಅಂದರೆ ಏನು? ಐ ನೀಡ್ ಟು ಟೆಸ್ಟ್. ಸೊ ಹೆಂಗೆ ಟೆಸ್ಟ್ ಮಾಡ್ತೀರಾ? ಸೊ ಬೇಸು ಸರ್ರು ಸ್ಟಾರ್ಟಿಂಗಲ್ಲಿ ಸೋರು ಬಿಟ್ಟರು ಅಂದರು, ಸೊ ಬ್ಯಾಗ್ ಹಾಕೊಂಡು ಟೆಸ್ಟ್, ನೋ ಬೇಸ್. ಯಾಕಂದರೆ ಯು ಶುಡ್ ನಾಟ್ ಪುಟ್ ಎನಿ ಆ್ಯಸಿಡ್ಸ್ ಆರ್ ಬೇಸ್ ಆ್ಯಂಡ್ ಟೆಸ್ಟ್ ಥ್ರೂ ಮೌತ್. ಯಾಕಂದರೆ ನೀವು ಸಿಂಪಲಾಗಿ ನೋಡಿದ್ರಿ ಅಂದರೆ, ಈಗ ಎಲೆ ತಿನ್ನಬೇಕಾದ್ರೆ ಅದಕ್ಕೆ ಸುಣ್ಣ ಹಾಕೊತಾರೆ. ಸೊ ಜಾಸ್ತಿ ಸುಣ್ಣ ಆಯಿತು ಅಥವಾ ತುಂಬ ಕಾನ್ಸಂಟ್ರೇಟೆಡ್ ಇತ್ತು ಅಂದರೆ ಬಾಯಲ್ಲಿ ಏನಾಗುತ್ತೆ? ಸುಟ್ಟೋಗುತ್ತೆ, ಅಥವಾ ನಾಲಿಗೆ ಅಂತೂ ಹೋಯ್ತು ಅಂದ್ಕೊಳ್ರಿ. ಸೊ ಶುಡ್ ನೆವರ್ ಎವರ್ ಟೆಸ್ಟ್ ಬೈ ಪುಟಿಂಗ್ ಇಟ್ ಇನ್ ಯೋರ್ ಮೌತ್. ಸೊ ಬ್ಯಾಗ್ ಹಾಕೊಂಡು ಟೆಸ್ಟ್ ಮಾಡೋಂಗಿಲ್ಲ. ಸೊ ದೇರ್ ಆರ್ ಇಂಡಿಕೇಟರ್ಸ್, ಒಂದು ವೇರಿಯಸ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್. ಸೊ ಅನ್ನೋದೇ ನೋಡೋಣ. ನ್ಯಾಚುರಲ್ ಇಂಡಿಕೇಟರ್ಸ್ ಅಂದರೆ ಇಟ್ ಈಸ್ ಅಕರಿಂಗ್ ಇನ್ ನೇಚರ್. ಸೊ ನೇಚರಲ್ಲಿ ನಮಗೆ ಸಿಗುವಂಥದ್ದು, ನ್ಯಾಚುರಲಾಗಿ ಸಿಗುವಂಥದ್ದು ಯಾವುದು? ಲಿಟ್ಮಸ್ಸು, ಟರ್ಮರಿಕ್ಕು. ಸೊ ಟರ್ಮರಿಕ್ ಅಂದರೆ ಗೊತ್ತು ನಿಮ್ಗೆ, ಅರಿಶಿನ ಮನೆಯೆಲ್ಲ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಅದೇ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂದರೆ ಇಟ್ ಈಸ್ ಪ್ರಿಪೇರ್ಡ್. ಸೊ ದೇ ಪ್ರಿಪೇರ್ಡ್ ಯೂಸಿಂಗ್ ದ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಯೂಸ್ ಮಾಡಿ ಸೊ ಪ್ರಿಪೇರ್ ಮಾಡ್ತಾರೆ. ಯಾವುದು? ಮಿಥೈಲ್ ಆರೆಂಜು, ಫಿನಾಲ್ ಆಫ್ಥಲಿನ್ನು. ನೆಕ್ಸ್ಟು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಡೆಫಿನಿಷನ್ 1 ಮಾರ್ಕ್ಸ್ಗೆ ಕೇಳಬಹುದು. ಲೈಕ್ ಏನು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ? ಸೊ ಯು ಕ್ಯಾನ್ ಏಬಲ್ ಟು ಟೆಸ್ಟ್ ಆ್ಯಸಿಡ್ ಆರ್ ಬೇಸ್ ಥ್ರೂ ದ ಚೇಂಜ್ ಇನ್ ದ ಆರ್ಡರ್. ಸೊ ಆರ್ಡರ್ ಚೇಂಜ್ ಆದಾಗ ನಿಮ್ಗೆ ಆ್ಯಸಿಡ್ ಬೇಸ್ ಅಂತ ಗೊತ್ತಾಗುತ್ತೆ. ಯಾವುದು? ವೆನಿಲಾ, ಆನಿಯನ್ನು, ಕ್ಲೋವ್ ಆಯಿಲು. ಸೊ ಏನಾಗುತ್ತೆ, ನೀವು ವೆನಿಲಾ ಆ್ಯಸಿಡಲ್ಲಿ ಹಾಕಿದ್ರಿ ಅಂದರೆ, ಅಥವಾ ಇದು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಏನಿದೆ ಆ್ಯಸಿಡ್ಗೆ ಹಾಕಿದ್ರಿ ಅಂದರೆ ಸ್ಮೆಲ್ಲು ಚೇಂಜ್ ಆಗೋಲ್ಲ. ಹೆಂಗಿದೆಯೋ ಸ್ಮೆಲ್ ಹಾಗೆ ಇರುತ್ತೆ. ವೆನಿಲಾ ಸ್ಮೆಲ್ ಹಾಗೆ ಇರುತ್ತೆ, ಅಥವಾ ಅದು ಸಬ್ಸ್ಟೆನ್ಸ್ ಏನಿರೋ ಸ್ಮೆಲ್ ಹಾಗೆ ಇರುತ್ತೆ. ಸಿಮಿಲರ್ಲಿ ಅದೇ ಬೇಸಿಗೆ ಹಾಕಿದ್ರಿ ಅಂದರೆ ಈ ಸ್ಮೆಲ್ಲೆಲ್ಲ ಹೋಯ್ತು. ನಿಮ್ಗೆ ಆನಿಯನ್ ಸ್ಮೆಲ್ ಹೋಗ್ಬಿಡುತ್ತೆ, ಅಥವಾ ವೆನಿಲಾ ಸ್ಮೆಲ್ ಹೋಗ್ಬಿಡುತ್ತೆ. ಅದಕ್ಕೆ ಬೇಸಿಗೆ ಹಾಕಿದ್ರಿ ಅಂದರೆ. ಇಲ್ಲಿ ಈ ಪಾರ್ಟಿಗೆ ಬರೋ ಹಾಗಿದ್ರೆ, ಸೊ ನಿಮಗೆ ಎಕ್ಸಾಂಪಲ್ ಅಗೇನ್ ಮಿಥೈಲ್ ಆರೆಂಜು ಆ್ಯಸಿಡ್ಗೆ ಹಾಕಿದ್ರೆ ಏನಾಗುತ್ತೆ, ಬೇಸಿಗೆ ಹಾಕಿದ್ರೆ ಏನಾಗುತ್ತೆ ಅಂತ ಬೇಕು ಅಂದರೆ, ಸೊ ಇನ್ ಡೀಟೇಲ್ ಆಗಿ ಸೊ ಸೈಟ್ ಹೇಳಿದ್ನಲ್ಲ, ಸೊ ಪ್ರಿಪೇರ್ ಮಾಡಿರೋದು. ಸೊ ಕೂತು ಹಗಲು ರಾತ್ರಿ ಈ ಸೈಟ್ನ ಇಷ್ಟನ್ನು ಮಾಡಿರೋದು. ಸೊ ಅದ್ರ ಜೊತೆ ಇಲ್ಲಿ ಕಂಟೆಂಟ್ ಏನಿದೆ, ಸೊ ಕಂಟೆಂಟ್ನೂ ಕೂತು ಮಾಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾರೆ, ನಿಮ್ಮ ಸಪೋರ್ಟ್, ನಿಮ್ಮ ಅಟ್ಲೀಸ್ಟ್ ಒಂದು ಫೀಡ್ಬ್ಯಾಕ್ ಆಯಿತು, ಏನಾಯಿತು ಹೇಳ್ರಲ್ಲ. ಸೊ ಇಲ್ಲಿ ಇಂಡಿಕೇಟರ್ಸು.
ಸೊ ಇಲ್ಲಿ ನಿಮ್ಗೆ ಅಷ್ಟು ರಿಯಾಕ್ಷನ್ಸ್ ಬೇಕಾ, ಇಂಡಿಕೇಟರ್ಸ್ ಬೇಕೋ, ಕಾಂಪೌಂಡ್ಸ್ ಬೇಕೋ, ಏನು ಬೇಕೋ ಇಲ್ಲಿ ಇಂಡಿಕೇಟರ್ಸ್ ಕ್ಲಿಕ್ ಮಾಡಿರಿ, ನಿಮ್ಗೆ ಅಷ್ಟು ಇಂಡಿಕೇಟರ್ಸ್ ಬರುತ್ತೆ ಇಲ್ಲಿ. ಸೊ ಯಾವ ಇಂಡಿಕೇಟ್ರಪ್ಪ, ಈಗ ಓಕೆ ಬ್ಲೂ ಲಿಟ್ಮಸ್ ಎಲ್ಲ ಹೇಳಿದ್ದೀನಿ. ಫಿನಾಲ್ ಆಫ್ಥಲಿನ್, ಸೊ ಫಿನಾಲ್ ಆಫ್ಥಲಿನ್ ಅಸಿಡಿಕ್ ಸೊಲ್ಯೂಷನ್ ಹಾಕಿದ್ರೆ ಏನಾಗುತ್ತೆ, ಕಲರ್ಲೆಸ್ ಆಗುತ್ತೆ. ಅದೇ ಫಿನಾಲ್ ಆಫ್ಥಲಿನ್ ಆಲ್ಕಲೈನ್ ಸೊಲ್ಯೂಷನ್ಸ್ ಅಂದರೆ ಬೇಸಿಗೆ ಹಾಕಿದ್ರೆ ಏನಾಗುತ್ತೆ, ಪಿಂಕ್ ಆಗುತ್ತೆ. ಸಿಮಿಲರ್ಲಿ ಮಿಥೈಲ್ ಆರೆಂಜ್ ಇದೆ. ನಿಮಗೆಲ್ಲ ಏನು ಬೇಕು, ರಿಯಾಕ್ಷನ್ಸ್ ಬೇಕಾ ಅಷ್ಟು ರಿಯಾಕ್ಷನ್ಸು, ಈ ಕಂಪ್ಲೀಟ್ ಚಾಪ್ಟ್ರಲ್ಲಿರೋ ರಿಯಾಕ್ಷನ್ಸ್ ಅಷ್ಟು ಇದೆ. ಅಥವಾ ನಿಮಗೆ ನ್ಯಾಚುರಲ್ ಆ್ಯಸಿಡ್ಸ್ ಯಾವುದಾದಂತ ಬೇಕಾ, ಸೊ ಎಲ್ಲ ಇನ್ನೂ ಈಸಿ ಮಾಡಲಿ ಅಂತಲೇ ಮಾಡಿರೋದು. ಆಲ್ ದಟ್ ಐ ಆಮ್ ಆಸ್ಕಿಂಗ್ ಈಸ್, ಇಫ್ ಯು ಹ್ಯಾವ್ ಲೈಕ್ ದ ವಿಡಿಯೋ, ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಫೀಡ್ಬ್ಯಾಕ್ ಕಮೆಂಟ್ಸ್. ಸೊ ದಟ್ ಈಸ್ ಆಲ್ ವಾಟ್ ಐ ಆಮ್ ಆಸ್ಕಿಂಗ್. ಐ ಆಮ್ ನಾಟ್ ಗೆಟಿಂಗ್, ಈಗ ನೀವು ಲೈಕ್ ಮಾಡಿರೋ ಶೇರ್ ಮಾಡಿದ್ರೆ ಅಂದರೆ ನನಗೇನು ₹1 ಬರೋಲ್ಲ ಅಥವಾ ನಿಮ್ಗೇನೂ ಬರೋಲ್ಲ. ಸೊ ಆಲ್ ದಟ್ ಐ ವಾಂಟ್ ಇಸ್ ಯುವರ್ ಹ್ಯಾಪಿನೆಸ್, ಯುವರ್ ಇಂಪ್ರೂವ್ಮೆಂಟ್, ಆ್ಯಂಡ್ ಫೈನಲಿ ಎಕ್ಸಾಮ್ ಬರೀಬೇಕಾದ್ರೆ ನನಗಿದು ಹೆಲ್ಪ್ ಆಯ್ತಪ್ಪ ಅನ್ನೋ ಒಂದು ಅಂತ ನಿಮಗೆ ಅನಿಸಿದ್ರೆ ದಟ್ ಈಸ್ ವಾಟ್ ಗಿವ್ಸ್ ಮಿ ಹ್ಯಾಪಿನೆಸ್. ಓಕೆ, ರಿಯಾಕ್ಷನ್ಸ್ ನೋಡೋಣ. ಆ್ಯಸಿಡು ಮತ್ತು ಬೇಸು ಹೆಂಗೆ ರಿಯಾಕ್ಟ್ ಆಗುತ್ತೆ ಮೆಟಲ್ ಜೊತೆ. ಈ ಡಯಾಗ್ರಾಮ್ ಅಂತೂ ಪ್ರಾಕ್ಟೀಸ್ ಮಾಡಿರಲೇಬೇಕು, ಬಿಕಾಸ್ ದಿಸ್ ಇಸ್ ಮೋಸ್ಟ್ಲಿ ಆ್ಯಸ್ ಪ್ರಾಬ್ಲಮ್, ಅಂದರೆ ಮೋಸ್ಟ್ ಆಫ್ ಅನ್ ಆ್ಯಸ್ ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಡಯಾಗ್ರಾಮ್ ಗೊತ್ತಿದೆಯಾ, ಇಲ್ಲಾಂದ್ರೆ ಪ್ರಾಕ್ಟೀಸ್ ಮಾಡಿರಿ. ಏನು ಡಯಾಗ್ರಾಮ್ಸ್ಗೂ ಅಲ್ಲಿ ಕೊಟ್ಟಿದ್ದೀನಿ. ಸೊ ಡಯಾಗ್ರಾಮ್ಸ್ ನೀವು ಹೆಸ್ರ ಮೇಲೆ ಕ್ಲಿಕ್ ಮಾಡಿರಿ ಅಂದರೆ ಅಲ್ಲೇ ಡಯಾಗ್ರಾಮ್ಸು ಬರುತ್ತೆ. ಸೊ ಅದನ್ನು ಈಸಿ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟು, ಈಗ ಆ್ಯಸಿಡು ಬೇಸು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಆ್ಯಸಿಡು ಮೆಟಲ್ ಜೊತೆ ಹಾಕಿದಾಗ ಏನಾಗುತ್ತೆ, ಸಾಲ್ಟ್ ಬರುತ್ತೆ, ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಎಕ್ಸಾಂಪಲ್ ಇದನ್ನೇ ತೊಗೊತೀರಾ. ಸೊ ಆ್ಯಸಿಡ್ HCl, ಸೊ ಅಲ್ಲಿ HCl ಇದೆ. ಮೆಟಲ್ ಯಾವುದು, ಜಿಂಕು. ಸೊ ವೆನ್ ಜಿಂಕ್ ಈಸ್ ಆ್ಯಡೆಡ್ ಟು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೊ ನಿಮಗೆ ಹೈಡ್ರೋಜನ್ ಸಾಲ್ಟ್ ಯಾವುದು, ZnCl2, ಜಿಂಕ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ H2. ಸೊ ಇದು ರಿಯಾಕ್ಷನು. ಸೊ ಅಲ್ಲಿ ಡಯಾಗ್ರಾಮಲ್ಲಿ ಏನಾಗ್ತಿದೆ ರಿಯಾಕ್ಷನಲ್ಲಿ ಬರದೆ, ಇದು ವರ್ಡ್ ಫಾರ್ಮಲ್ ಇದೆ, ಇದು ಗೊತ್ತಿತ್ತು ಅಂದರೆ ರಿಯಾಕ್ಷನ್ ಬರಿಬೋದು. ಸೊ ಈಸಿ. ಸೊ ವರ್ಡ್ ಏನಿದೆ ಇದನ್ನು ನೆನಪಿಟ್ಕೊಳ್ರಿ, ಸೊ ದಟ್ ಇದರಲ್ಲಿ ನೀವು ಸೆಂಟೆನ್ಸಸ್ಸು ಬರಿಬೋದು. ವೆನ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಮೆಟಲ್, ಅಥವಾ ವೆನ್ ಮೆಟಲ್ ಈಸ್ ಆ್ಯಡೆಡ್ ಟು ಆ್ಯನ್ ಆ್ಯಸಿಡ್, ಸೊ ಇಟ್ ಫಾರ್ಮ್ಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಹೈಡ್ರೋಜನ್ ಗ್ಯಾಸ್ ಅಲ್ಲೇ ಇರಲ್ಲ, ಹೊರಗೆ ಬರುತ್ತೆ. ಸೊ ಅದೇ ಇಲ್ಲಿ ಹೊರಗೆ ಬರ್ತಿದೆ, ಪಪ್ ಅಂತೂ ಏನಿದೆ ಕ್ಯಾಂಡಲ್ ಪಪ್ ಅನ್ನಂತೆ ಹೋಯ್ತು, ಆಯ್ತಲ್ಲ. ನೆಕ್ಸ್ಟು, ಇದು ಕೆಳಗಿರೋ ರಿಯಾಕ್ಷನ್ ಏನು ಹಂಗಿದ್ರೆ, NaOH, ದಟ್ಸ್ ನಾಟ್ ಅನ್ ಆ್ಯಸಿಡ್. ಸೊ ವಾಟ್ ಈಸ್ NaOH? NaOH is base. ಸೊ NaOH ಬೇಸು. ಸೊ ಜಿಂಕ್ ಅಂದರೆ ಮೆಟಲು. ಸೊ ವೆನ್ ಬೇಸ್ ರಿಯಾಕ್ಟ್ಸ್ ವಿತ್ ಮೆಟಲ್ ಯು ಗೆಟ್ ಸೇಮ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಸೊ ಸಾಲ್ಟ್ ಬರ್ತಿದೆ, ಹೈಡ್ರೋಜನ್ ಗ್ಯಾಸ್ ಬರ್ತಿದೆ. ಈ ಒಂದು ಹೆಸರು ಏನಿದೆ Na2ZnO2, Na2ZnO2 ಹೆಸರು ಗೊತ್ತಿರಲಿ, ಫಾರ್ಮುಲಾ ಹೆಂಗೆ ಬರೀಬೇಕು ಅಂತ ಗೊತ್ತಿರಲಿ, ಸೋಡಿಯಂ ಜಿಂಕೇಟ್. ಯಾಕಂದರೆ Na2 ಸೋಡಿಯಂ ಜಿಂಕೇಟ್ ಅಂತ ಕೇಳಿದ ತಕ್ಷಣ ಕೆಲವರು ನೋಡಿದ್ದೇನೆ Na(ZnO2) ಅಂತ ಬರೆದ್ಬಿಡ್ತೀರ, ಅಲ್ಲಿ 2 ಸೋಡಿಯಮ್ದು ಹೋಯ್ತು, ಅಥವಾ ZnO ಅಷ್ಟೇ, ಅಲ್ಲೂ 2 ಹೋಯ್ತು. ಸೊ ನಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಿಮಿಲರ್ಲಿ ಮೆಟಲ್ ಕಾರ್ಬೋನೇಟು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಈ ರಿಯಾಕ್ಷನ್ಸು, ಈ ಡಯಾಗ್ರಾಮ್ಸ್ ಓಕೆ, ಈ ಡಯಾಗ್ರಾಮ್ ಏನಿದೆ ಫೈನ್, ಬಟ್ ಸಿಂಪಲ್ಲಾಗಿ ಇದೆಷ್ಟು ನೋಡಬೇಕು ಅಂದರೆ ಅದಕ್ಕೆ ಇಲ್ಲಿ ಫ್ಲ್ಯಾಶ್ ಕೊಟ್ಟಿದ್ದಾರೆ. ಮೆಟಲ್ ಕಾರ್ಬೋನೇಟ್ ಆದರೂ ತೊಗೊಳ್ರಿ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಆದರೂ ತೊಗೊಳ್ರಿ, ಏನಾದರೂ ತೊಗೊಳ್ರಿ, ಎರಡರಲ್ಲಿ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್. ಆ್ಯಸಿಡ್ ಜೊತೆ ಹಾಕಿದ್ರಿ ಏನು ಬರುತ್ತೆ, ಹಿಂದೆ ಬಂತಲ್ಲ ಸೇಮ್, ಒಂದೇ ಎಕ್ಸ್ಟ್ರಾ ಬರುತ್ತೆ, ಏನು ಸಾಲ್ಟ್ ಬರುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಓಕೆ ಹಿಂದಿಂದಲ್ಲ ಇನ್ನು ಮುಂದಿಂದ, ಓಕೆ ಸಾಲ್ಟ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ಮತ್ತು ವಾಟ್ರು. ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಹಿಂದೆ ಆ್ಯಸಿಡು ಮೆಟಲ್ ಹಾಕಿದಾಗ ನಿಮಗೆ ಸಾಲ್ಟ್ ಬಂತು, ಹೈಡ್ರೋಜನ್ ಗ್ಯಾಸ್ ಬಂತು, ಈ ಆ್ಯಸಿಡಲ್ಲಿರೋ ಹೈಡ್ರೋಜನ್ ಗ್ಯಾಸ್ ಹೊರಗೆ ಬಂತು. ಸಿಮಿಲರ್ಲಿ ಇಲ್ಲಿ ಕಾರ್ಬೋನೇಟ್, ಸೊ ಕಾರ್ಬೋನೇಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಸೊ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ಇನ್ನು ಮಿಕ್ಕಿದೇನಾಯಿತು, ವಾಟರ್ ಫಾರ್ಮ್ ಆಯಿತು. ಸೊ ಸಾಲ್ಟು, ಕಾರ್ಬನ್ ಡೈಆಕ್ಸೈಡು, ವಾಟರ್, ಕಾರ್ಬೋನೇಟು, ಕಾರ್ಬನ್ ಡೈಆಕ್ಸೈಡು. ಸೊ ಎಕ್ಸಾಂಪಲ್ಲು ಇದೆ. ನೆಕ್ಸ್ಟ್ ಅದಕ್ಕೆ ಫರ್ದರ್ ಕ್ವಶನ್ನು ಇದು ಕೇಳಿದ್ದಾರೆ. ಸೊ ವಾಟ್ ಹ್ಯಾಪನ್ಸ್ ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ ಥ್ರೂ ಕ್ವಿಕ್ ಲೈಮ್, ಹೌದಲ್ಲ. ಸೊ ಏನು ಫಾರ್ಮ್ ಆಗುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟ್, ಇಟ್ ಫಾರ್ಮ್ಸ್ ಎ ವೈಟ್ ಪ್ರೆಸಿಪಿಟೇಟ್. ಸೊ ವೈಟ್ ಪ್ರೆಸಿಪಿಟೇಟ್ ಆಗುತ್ತೆ. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ವೆನ್ ಯು ಪಾಸ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ನೂ ಜಾಸ್ತಿ ಪಾಸ್ ಮಾಡಿದ್ರಿ ಏನಾಗುತ್ತೆ. ಸೊ ಈ ಎರಡು ರಿಯಾಕ್ಷನ್ಸ್ ಅಗೇನ್ ಗೊತ್ತಿರಲಿ,
ಬಿಕಾಸ್ ದಿಸ್ ಇಸ್ ಈ ವರ್ಡ್ ಪ್ರಾಬ್ಲಮಲ್ಲಿ ಇದನ್ನು ಕೇಳ್ತಾರೆ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲದೇ ಆಗ್ತಿರೋದು. ಸೊ ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ ಸೊಲ್ಯೂಷನ್. ಸೊ ಇದು ಫೈನಲಿ ಎಕ್ಸಸ್ ಪಾಸ್ ಮಾಡಿದಾಗ ಸೊ ಈ ಕ್ಯಾಲ್ಶಿಯಂ ಕಾರ್ಬೋನೇಟು ಮತ್ತು ವಾಟರ್ ಏನು ಬಂತು, ಸೊ ಇಲ್ಲ ಅದೇ ಇದೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ವಾಟರ್. ಈ ಕಾರ್ಬನ್ ಡೈಆಕ್ಸೈಡ್ ಯಾಕೆ ಬಂತು ಅಂದರೆ ದಿಸ್ ಇಸ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ರಿಯಾಕ್ಟ್ ಆಯಿತು ಅಂದರೆ ಏನಾಗುತ್ತೆ, ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅರ್ಥ ಆಯ್ತಲ್ಲ ರಿಯಾಕ್ಷನ್. ನೆಕ್ಸ್ಟು ಯಾಕೆ ಇಷ್ಟು ದೊಡ್ಡದಾ, ಯಾಕಂದರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹಿಂದೆ ಫಸ್ಟ್ ಸ್ಲೈಡಲ್ಲಿ ತೋರಿಸೋದಲ್ಲ, ಆ್ಯಸಿಡು ರಿಯಾಕ್ಟ್ ಆಯಿತು, ಬೇಸು ರಿಯಾಕ್ಟ್ ಆಯಿತು, ಎರಡು ಮಿಕ್ಸ್ ಆಯಿತು ಅಂದರೆ ನ್ಯೂಟ್ರಲ್ ಆಯಿತು, ಅಂದರೆ ಸಾಲ್ಟು ಮತ್ತು ವಾಟರು. ಸೊ ವೆನ್ ಬೇಸ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಅಥವಾ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಎ ಬೇಸ್, ಏನು ಎರಡರಲ್ಲಿ ಏನಾದರೂ ಒಂದು, ವೆನ್ ಆ್ಯಸಿಡ್ ಪ್ಲಸ್ ಬೇಸ್ ಅಥವಾ ಬೇಸ್ ಪ್ಲಸ್ ಆ್ಯಸಿಡ್ ಎರಡು ಒಂದೇ, ಇಟ್ ಫಾರ್ಮ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಸಿಂಪಲ್ ಎಕ್ಸಾಂಪಲ್ಲು, ಬೇಸ್ ಅಂದರೆ NaOH, ಆ್ಯಸಿಡ್ ಅಂದರೆ HCl, NaCl ಪ್ಲಸ್ H2O, NaCl ಸಾಲ್ಟ್, H2O. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನು ಇದ್ರ pH ಆಲ್ಮೋಸ್ಟ್ ನಿಯರ್ಲಿ 7, ಯಾಕಂದರೆ ವಾಟರ್ ಫಾರ್ಮ್ ಆಗ್ತಿದೆ. ನೆಕ್ಸ್ಟು ಇದೆ ಹಿಂದೆ ಓದಿದ್ದೇ ಇಲ್ಲಿ ಯಾಕೋ ಸೇಮ್ ಇದೆ, ಯಾಕೆ ಹೇಳ್ತೇನೆ. ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ ವಿತ್ ಆ್ಯಸಿಡ್ಸ್. ಸೊ ಮೆಟಾಲಿಕ್ ಆಕ್ಸೈಡು ಆ್ಯಸಿಡು ಸೇಮ್ ಫಾರ್ಮ್ ಆಗ್ತಿದೆ, ಸಾಲ್ಟು ವಾಟರು. ಹಿಂದೆನೂ ಬೇಸು ಆ್ಯಸಿಡು ಸಾಲ್ಟು ವಾಟರ್ ಬಂತು, ಇಲ್ಲೂ ಯಾಕೆ ಮೆಟಾಲಿಕ್ ಆಕ್ಸೈಡು ಆ್ಯಸಿಡು ಸಾಲ್ಟು ವಾಟರ್ ಬರ್ತಿದೆ? ಇಲ್ಲಿ ತನಕ ಸೇಮ್ ಇದೆಯಾ? ಮೆಟಾಲಿಕ್ ಆಕ್ಸೈಡ್ ಯಾಕೆ ಅಂದರೆ ಮೆಟಾಲಿಕ್ ಆಕ್ಸೈಡ್ ಅದರ ಪ್ರಾಪರ್ಟೀಸ್, ಇಟ್ ಲೈಕ್ ಮೋಸ್ಟ್ ಆಫ್ ದ ಮೆಟಾಲಿಕ್ ಆಕ್ಸೈಡ್ ಹ್ಯಾಸ್ ಬೇಸಿಕ್ ಪ್ರಾಪರ್ಟಿ, ಅಂದರೆ ಅದು ಬೇಸಾಗಿ ಆ್ಯಕ್ಟ್ ಆಗ್ತಾರೆ, ನಾಟ್ ಆಲ್. ಸೊ ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ಆಂಫೋಟರಿಕ್ ಆಕ್ಸೈಡ್ ಅಂತಲೂ ಓದ್ತೀರ, ಸೊ ಅದಕ್ಕೆ ನಾಟ್ ಆಲ್. ಸೊ ಬೇಸ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಅನ್ ಆ್ಯಸಿಡ್ ಇಟ್ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಈ ಮೆಟಾಲಿಕ್ ಆಕ್ಸೈಡು ಯಾವುದಾದ್ರು ತೊಗೊಳ್ರಿ, ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಆಕ್ಸೈಡು ಅಥವಾ ಮೆಗ್ನೀಷಿಯಮ್ ಆಕ್ಸೈಡು, ಮೆಗ್ನೀಷಿಯಮ್ ಆಕ್ಸೈಡ್ ಪ್ಲಸ್ HCl, ಮೆಗ್ನೀಷಿಯಮ್ ಆಕ್ಸೈಡ್ MgO ಪ್ಲಸ್ HCl ಸಾಲ್ಟು ಅಂದರೆ ಏನು, ಮೆಗ್ನೀಷಿಯಮ್ MgCl2 ಪ್ಲಸ್ ವಾಟರ್ ಆಯ್ತಲ್ಲ. ಸೊ ಮೆಟಾಲಿಕ್ ಆಕ್ಸೈಡ್, ಮೆಗ್ನೀಷಿಯಮ್ ಇಸ್ ಮೆಟಾಲಿಕ್ ಆಕ್ಸೈಡು, ಆ್ಯಸಿಡು, ಮೆಗ್ನೀಷಿಯಮ್ ಕ್ಲೋರೈಡ್ ಪ್ಲಸ್ ವಾಟರ್. ಸಿಮಿಲರ್ಲಿ ಕೆಳಗಿರೋದು ಏನು, CaOH ಟ್ವೈಸ್. ವಾಟ್ ಈಸ್ ದಿಸ್ CaOH ಟ್ವೈಸ್? ಕ್ಯಾಲ್ಶಿಯಮ್ ಮೆಟಾಲಿಕ್ ಹೈಡ್ರಾಕ್ಸೈಡ್. ಸೊ ಏನಿದು ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಅಗೇನ್ ದಿಸ್ ಆ್ಯಕ್ಟ್ಸ್ ಆ್ಯಸ್ ಬೇಸ್. ಹೌದಲ್ಲ, ಇಲ್ಲೂ ಏನು ಬಂತು, ಸಾಲ್ಟು ವಾಟರ್ ಬಂತು. ಸೊ ದಿಸ್ ಆ್ಯಕ್ಟ್ಸ್ ಆಸ್ ಎ ಬೇಸ್. ಬಟ್ ಇಲ್ಲಿ ನೋಡಿದ್ರಿ ಅಂದರೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಮೆಟಲ್ ಆಕ್ಸೈಡ್. ಯಾವುದು, ಮೆಗ್ನೀಷಿಯಮ್ ಆಕ್ಸೈಡ್ ಇಸ್ ಮೆಟಲ್ ಆಕ್ಸೈಡ್, ಬಟ್ ಕಾರ್ಬನ್ ಈಸ್ ನಾಟ್ ಎ ಮೆಟಲ್. ಸೊ ಕಾರ್ಬನ್ ಇಸ್ ನಾನ್ ಮೆಟಾಲಿಕ್ ಆಕ್ಸೈಡ್. ಸೊ ಹಿಂದೆ ಇದೇ ರಿಯಾಕ್ಷನ್ ನೋಡಿದ್ರ. ಸೊ ವೆನ್ ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಬೇಸ್, so it forms same salt and water. So then what is non-metallic oxide? So non-metallic oxide character ಏನಾಯಿತು? So base reacting with acid gives salt and water. So non-metallic oxide is acid, metallic oxide is basic. So most, not all. Okay, next concentration, dilution. So ಈ ಡಯಾಗ್ರಾಮು ಅಗೇನ್ ಈ ಡಯಾಗ್ರಾಮ್ ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳ್ತೇನೆ. ಸೊ ಏನಾಗತ್ತಪ್ಪ, ಆ್ಯಸಿಡ್ನ ಅಥವಾ ಬೇಸ್ನ ನೀರಿಗೆ ಹಾಕಿದಾಗ ಏನಾಗುತ್ತೆ? ಸೊ ವೆನ್ ಯು ಆ್ಯಡ್ ಆ್ಯಸಿಡ್, ಸೊ ಈಗ ನೀವು ಆ್ಯಸಿಡ್ನ ನೀರಿಗೆ ಹಾಕಿದ್ರಿ, ಆ್ಯಸಿಡ್ನ ನೀರಿಗೆ ಹಾಕಬೇಕು, ನೀರಿಗೆ ಆ್ಯಸಿಡ್ ಹಾಕ್ಬಾರ್ದು, ಹೌದಾ? ಏನು, ಆ್ಯಸಿಡ್ನ ನೀರಿಗೆ ಹಾಕಬೇಕು, ನೀರಿಗೆ ಆ್ಯಸಿಡ್ ಹಾಕಬೇಕು. ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿದೆ, ಅವಾಗ ಬಂದಾಗ ಹೇಳ್ತೇನೆ. ಬಟ್ ಸ್ಟಿಲ್ ನೀರಿಗೆ ಆ್ಯಸಿಡ್ನ ನಿಧಾನಕ್ಕೆ ಹಾಕಿ ಕಲಿಸ್ಬೇಕು, ನೀರಿಗೆ ಆ್ಯಸಿಡ್ ಹಾಕಬೇಕು, ಆಯ್ತಲ್ಲ? ಸೊ ಆ್ಯಸಿಡ್ ಇದೆ. ಸೊ ವೆನ್ ಯು ಆರ್ ಮಿಕ್ಸಿಂಗ್ ನಿಮಗೆ H3O+ ಅಯಾನ್ಸ್ ಬರುತ್ತೆ. ಆ್ಯಂಡ್ HCl H2O2 ಆದಾಗ ಈ ಹೈಡ್ರೋಜನ್ ಏನಾಗುತ್ತೆ, ವಾಟರ್ ಜೊತೆ ಹೋಗುತ್ತೆ, ಇನ್ನು Cl ಒಂದು ಉಳಿತು, Cl-. ಈ H3O+, ಇಟ್ ಈಸ್ ಕಾಲ್ಡ್ ಆಸ್
ಹೈಡ್ರೋನಿಯಂ ಅಯಾನ್ಸ್. H ಪ್ಲಸ್. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ H ಪ್ಲಸ್ ಈ HCl ಇಂದ ನಿಮಗೇನಾಗುತ್ತೆ, H ಪ್ಲಸ್ ಬರುತ್ತೆ ಮತ್ತು Cl ಮೈನಸ್ ಬರುತ್ತೆ. ಈ Cl ಮೈನಸ್ ಹಾಗೆ ಹೊಡಿತು. H plus will not be as free. So this H plus again reacts with water. So H plus ಏನಾಗುತ್ತೆ, ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, H3O plus ಫಾರ್ಮ್ ಆಗುತ್ತೆ, ವಿಟ್ ಈಸ್ ಹೈಡ್ರೋನಿಯಂ ಅಯಾನ್. ಸಿಮಿಲರ್ಲಿ ಬೇಸ್ ಹಾಕಿದ್ರೂ ಬೇಸ್ ಏನಾಗುತ್ತೆ, ಮೆಟಲ್ ಸಪ್ರೇಟ್ ಆಗುತ್ತೆ, OH ಮೈನಸ್. ವಾಟ್ ಡಸ್ ಬೇಸ್ ಗಿವ್ಸ್? ಸೊ ಬೇಸಲ್ಲಿ ಏನು ಜಾಸ್ತಿ ಇರುತ್ತೆ, ಫಸ್ಟ್ ಸ್ಲೈಡಲ್ಲಿ ನೋಡಿದ್ವಿ, OH ಮೈನಸ್ ಅಯಾನ್ಸ್. ಸೊ ಮೆಟಲ್ Na ಪ್ಲಸ್ ಆಗುತ್ತೆ, OH ಮೈನಸ್ ಅಯಾನ್ ಸಪ್ರೇಟ್ ಆಗುತ್ತೆ, ಯಾಕಂದರೆ ದಿಸ್ ಇಸ್ ಬೇಸ್. ಸಿಮಿಲರ್ಲಿ ನೀವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ತೊಗೊಂಡ್ರು ಸೇಮ್, ಪೊಟ್ಯಾಷಿಯಂ K ಸಪ್ರೇಟ್ ಆಯಿತು, OH ಮೈನಸ್ ಸಪ್ರೇಟ್ ಆಗಿದೆ, ಬಿಕಾಸ್ ದಿಸ್ ಇಸ್ ಬೇಸ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ತೊಗೊಂಡ್ರು ಎಲ್ಲ ಸೇಮೆ. ಸೊ ಇನ್ನೊಂದು, ನೀವು ಇದೆಲ್ಲ ತೊಗೊಂಡಾಗ ಒಂದು ಅಬ್ಸರ್ವ್ ಮಾಡಿದ್ರಿ ಅಂದರೆ ಇಲ್ಲೆಲ್ಲ AQ. ಸೊ ಎಲ್ಲೆಲ್ಲಿ AQ, ಯಾಕೆ AQ ಅಂದರೆ ಇಟ್ ಈಸ್ ಅಕ್ವಿಯಸ್ ಸೊಲ್ಯೂಷನ್. ಸೊ ನೀವು ಯಾವುದೇ ಆ್ಯಸಿಡ್ ತೊಗೊಳ್ರಿ, ಬೇಸ್ ತೊಗೊಳ್ರಿ, ವೆನ್ ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್, ಸೊ ಸಾಲಿಡ್ ಆಗಿದೆ, ಅಲ್ಲೇನು ವಾಟರ್ ಮಾಲಿಕ್ಯೂಲ್ ಇಲ್ಲ ಅಂದರೆ ದಟ್ ಡಸ್ ನಾಟ್ ಟರ್ನ್ ದ ಲಿಟ್ಮಸ್ ಪೇಪರ್. ಸೊ ಆ ಲಿಟ್ಮಸ್ ಪೇಪರ್ನ ಟರ್ನ್ ಮಾಡಲ್ಲ. ಈಗ ನೀವು ಒಂದು ಆ್ಯಸಿಡ್ ತೊಗೊಂಡ್ರಿ, ಸೊ ಬ್ಲೂ ಲಿಟ್ಮಸ್ ತೊಗೊಂಡು ಆ್ಯಸಿಡ್ ಮೇಲೆ ಇಟ್ರಿ ಅಂದರೆ ಸಾಲಿಡ್ ಆ್ಯಸಿಡ್, ದೆರ್ ಇಸ್ ನೋ ವಾಟರ್ ಮಾಲಿಕ್ಯೂಲ್. ಸೊ ಆ ಸಾಲಿಡ್ ಆ್ಯಸಿಡ್ ಮೇಲೆ ನೀವು ಬ್ಲೂ ಲಿಟ್ಮಸ್ ಪೇಪರ್ ಇಟ್ಟಾಗ ಇಟ್ ಡಸ್ ನಾಟ್ ಟರ್ನ್ ಟು ರೆಡ್, ಬಿಕಾಸ್ ಇಟ್ ಶೋಸ್ ದ ಪ್ರಾಪರ್ಟಿ ಓನ್ಲಿ ವೆನ್ ಇಟ್ ಈಸ್ ಇನ್ ಎಕ್ವಿಯಸ್ ಫಾರ್ಮ್ ಆರ್ ಅದರಲ್ಲಿ ವಾಟರ್ ಮಾಲಿಕ್ಯೂಲ್ ಇದ್ದಾಗ. ಯಾಕೆ? ಬಿಕಾಸ್ ಇಟ್ ಈಸ್ ಲಿಬರೇಟಿಂಗ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಬಿಟ್ಟಾಗೆ ಇಟ್ ಶೋಸ್ ಆಸಿಡಿಕ್ ಪ್ರಾಪರ್ಟಿ. ಸಿಮಿಲರ್ಲಿ ಬೇಸು ಅಷ್ಟೇ. ಬೇಸ್ ಯಾವಾಗ ಆಗುತ್ತೆ, ವೆನ್ ಇಟ್ ಡಿಸಾಲ್ವ್ಸ್ ಅಥವಾ ಸ್ಪ್ಲಿಟ್ ಆದಾಗ OH ಮೈನಸ್ ಒಂದು ಸಿಕ್ಕಾಗಷ್ಟೇ ಬೇಸಿಕ್ ಪ್ರಾಪರ್ಟಿ ಆಗುತ್ತೆ. ಸೊ ಇಟ್ ಫಾರ್ಮ್ಸ್ ವಾಟರ್, ಅಂದರೆ ಇಟ್ ನೀಡ್ಸ್ ವಾಟರ್, ಇಟ್ ಫಾರ್ಮ್ಸ್ ಅಲ್ಲ, ಇಟ್ ನೀಡ್ಸ್ ವಾಟರ್. ಸೊ ಅದ್ರ ಪ್ರಾಪರ್ಟಿ ತೋರಿಸ್ಬೇಕು ಅಂದರೆ ಅದಕ್ಕೆ ವಾಟರ್ ಕಂಟೆಂಟ್ ಬೇಕು, ಇಟ್ ಶುಡ್ ಬಿ ಇನ್ ಎಕ್ವಿಯಸ್ ಸೊಲ್ಯೂಷನ್. ಸೊ ಅದಕ್ಕೆ ಸೊ ಇಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ತೊಗೊಂಡಾಗ ಏನಾಗುತ್ತೆ, ಅದು ಇರೋ ವಾಟರ್ ಮಾಲಿಕ್ಯೂಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ಇಲ್ಲೇನು ಹೊರಗೆ ಬರಲ್ಲ. ಅದಕ್ಕೆ ಇಲ್ಲಿ ಕೊಟ್ಟಿರೋದು ದಿಟ್ ಈಸ್ ಮಾಯ್ಸ್ಟ್ ಲಿಟ್ಮಸ್ ಪೇಪರ್, ಮಾಯ್ಸ್ಟ್. ಸೊ ಅದು ವೆಟ್ ಆದಾಗಷ್ಟೇ ಅದ್ರ ಪ್ರಾಪರ್ಟೀಸ್ ತೋರಿಸುತ್ತೆ. ಇದು ಎಕ್ಸಾಮಲ್ಲೂ ಕೇಳ್ಬೋದು, ಬಟ್ ಕೇಳಿದ್ರು ಬರೀ ಹೆಂಗಿರ್ಬೇಕಲ್ಲ, ಈಗ ಹೇಳಿದ್ದೀನಲ್ಲ, ಇಟ್ ಶೋಸ್ ಪ್ರಾಪರ್ಟಿ ವೆನ್ ಓನ್ಲಿ ಇಟ್ ಈಸ್ ವಿತ್ ವಾಟರ್, ಅಥವಾ ಅದು ಲಿಕ್ವಿಡ್ ಫಾರ್ಮಲ್ಲಿ ಇದ್ದಾಗ, ಇಕ್ವೇಸ್ ಫಾರ್ಮಲ್ಲಿ ಇದ್ದಾಗ. ದೆನ್ ನೆಕ್ಸ್ಟ್, ಮಿಕ್ಸಿಂಗ್ ಆಫ್ ಆ್ಯಸಿಡ್ ವಿತ್ ವಾಟರ್. ಈಗಷ್ಟೇ ಹೇಳಿದೆ, ಯು ಶುಡ್ ಪುಟ್, ಅಥವಾ ಆ್ಯಸಿಡ್ ತೊಗೊಂಡೆ, ಸೊ ನೀರು ಹಾಕೋದಲ್ಲ, ನೀರು ಹಿಂಗೆ ಹಾಕಿದ್ರೆ ಆ್ಯಸಿಡ್ಗೆ ಢಮ್ ಅಂತು. ಸೊ ಏನು ಮಾಡಬೇಕು, ನೀರಿದೆ, ನೀರಿಗೆ ಸ್ಲೋ ಆಗಿ ಆ್ಯಸಿಡ್ ಹಾಕಬೇಕು, ಆ್ಯಸಿಡ್ ಹಾಕ್ತಾ ಸ್ಟಿರ್ ಮಾಡಬೇಕು. ಸೊ ನೀರಿದೆ, ಇದು ನೀರಿಗೆ ಆ್ಯಸಿಡ್ ಆ್ಯಡ್ ಮಾಡ್ತೀನಿ, ಆ್ಯಸಿಡ್ ಆ್ಯಡ್ ಮಾಡ್ತಾ ನಿಧಾನಕ್ಕೆ ಕಲಿಸ್ಬೇಕು. ಅದಕ್ಕೆ ಮಿಕ್ಸಿಂಗ್ ಆಫ್ ಆ್ಯಸಿಡ್ ವಿತ್ ವಾಟರ್, 1 ಅಥವಾ 2 ಮಾರ್ಕ್ಸ್. ನೆಕ್ಸ್ಟ್, ಇದು ಯಾಕೆ ಸೇನ್ ಕೊಟ್ಟಿರ್ತಾರೆ, ಬಿಕಾಸ್ ಆ್ಯಸಿಡ್ ಕಾನ್ಸಂಟ್ರೇಟೆಡ್ ಇತ್ತು ಅಂದರೆ ನೀವು ಹಾಕೊಂಡಿದ ತಕ್ಷಣ ಸುಟ್ಟೋಗುತ್ತೆ. ಸೊ ಏನು ಕಾನ್ಸಂಟ್ರೇಟೆಡ್ ಅಂದರೆ, ಸೊ ಕಾನ್ಸಂಟ್ರೇಟೆಡ್ ಅಂದರೆ ಏನು ಅಂದರೆ, ಈ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂದರೆ pH 0 ಇರುತ್ತೆ, CONC, ಕಾಂಕ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಸೊ ಕಾನ್ಸಂಟ್ರೇಟೆಡ್ ಆ್ಯಸಿಡಲ್ಲಿ ಏನಿರುತ್ತೆ, ಯು ಹ್ಯಾವ್ ಮೋರ್ H ಪ್ಲಸ್ ಅಯಾನ್ಸ್. H ಪ್ಲಸ್ ಅಯಾನ್ಸ್ ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ. ಎಲ್ಲಿ? ಕಾನ್ಸಂಟ್ರೇಟೆಡ್ ಆ್ಯಸಿಡಲ್ಲಿ ಜಾಸ್ತಿ H ಪ್ಲಸ್ ಅಯಾನ್ಸು. ಸೊ ಅದಕ್ಕೆ ನೀರು ಅಂದರೆ ಡೈಲ್ಯೂಟ್ ಮಾಡ್ತಾ ಹೋದಂಗೆ H ಪ್ಲಸ್ ಅಯಾನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸಿಮಿಲರ್ಲಿ ಬೇಸು, ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಹೆಂಗೋ ಕಾನ್ಸಂಟ್ರೇಟೆಡ್ ಬೇಸು ಹಾಗೆ, ಕಾನ್ಸಂಟ್ರೇಟೆಡ್ ಬೇಸಲ್ಲೂ ಜಾಸ್ತಿ OH ಮೈನಸ್ ಅಯಾನ್ಸ್ ಇರುತ್ತೆ. ಸೊ ಅದಕ್ಕೂ ಡೈಲ್ಯೂಟ್ ಮಾಡ್ತಾ ಹೋದಂಗೆ ಅದ್ರ OH ಮೈನಸ್ ಅಯಾನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ಡೈಲ್ಯೂಟ್ ಆದಾಗ H ಪ್ಲಸ್ ಅಯಾನ್ಸು ಕಮ್ಮಿ ಆಗುತ್ತೆ, ಡೈಲ್ಯೂಟ್ ಆದಾಗ ಬೇಸಲ್ಲಿ OH ಮೈನಸ್ ಅಯಾನ್ಸು ಕಮ್ಮಿ ಆಗುತ್ತೆ. ಕಾನ್ಸಂಟ್ರೇಟೆಡ್ ಇದ್ದಾಗ ಏನಾಗುತ್ತೆ, ಡೈಲ್ಯೂಟ್ ಆದಾಗ ಏನಾಗುತ್ತೆ. ಈ ಒಂದು ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಈ ಡಯಾಗ್ರಾಮ್ ಒಂದು ನಿಮ್ಮ ತಲೆಯಲ್ಲಿತ್ತು ಅಂದರೆ H ಪ್ಲಸ್ ಅಯಾನ್ಸ್ ವೇರಿಯೇಷನ್ ಹೆಂಗಾಗತ್ತೆ ಗೊತ್ತಾಗುತ್ತೆ. ಯಾಕಂದರೆ H ಪ್ಲಸ್ ಅಯಾನ್ಸು ಮತ್ತು pH, ದಿಸ್ ಆರ್ ದ 2 ಕನ್ಫ್ಯೂಸಿಂಗ್ ಥಿಂಗ್. H ಪ್ಲಸ್ ಅಯಾನ್ಸ್ ಜಾಸ್ತಿ ಇದೆ, ಸೊ H ಪ್ಲಸ್ ಅಯಾನ್ಸ್ ಜಾಸ್ತಿ ಇದೆ, ಆಬ್ವಿಯಸ್ಲಿ pH ಏನಾಗುತ್ತೆ, ಕಮ್ಮಿ ಇರುತ್ತೆ, ಬಿಕಾಸ್ ಇಟ್ ಈಸ್ ಅಸಿಡಿಕ್. H ಪ್ಲಸ್ ಅಯಾನ್ ಜಾಸ್ತಿ ಇದ್ರೆ pH ಕಮ್ಮಿ ಇರುತ್ತೆ, ಅಂದರೆ 0. ಸಿಮಿಲರ್ಲಿ OH ಮೈನಸ್ ಅಯಾನ್ಸ್ ಜಾಸ್ತಿ ಇದೆ, pH ಏನಿರುತ್ತೆ, ಜಾಸ್ತಿನೇ ಇರುತ್ತೆ. ಯಾಕಂದರೆ OH ಮೈನಸ್ ಅಯಾನ್ ಜಾಸ್ತಿ ಇದ್ದಷ್ಟು ಅದು ಬೇಸಿಕ್. ಸೊ pH ಏನಾಗುತ್ತೆ, 14 ಅಂದರೆ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಬೇಸಿಕ್. ಸೊ pH ಜಾಸ್ತಿ ಇರುತ್ತೆ. ಇದೆರಡು ವೆರಿ ಇಂಪಾರ್ಟೆಂಟ್ ಆ್ಯಂಡ್
ಬಿಟ್ ಕನ್ಫ್ಯೂಸಿಂಗ್ ಹೆಂಗಾಗತ್ತೆ ಏನು ಅಂತ. ಓಕೆ, ನೆಕ್ಸ್ಟು ಅಗೇನ್ ದಿಸ್ 1 ಮಾರ್ಕ್ಸು ಬರೋ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ ಇಲ್ಲೇನಿದೆ, ಇದು ಎಲ್ಲೋ ಡಯಾಗ್ರಾಮ್ ಕೊಟ್ಟರೆ ನಮಗೆ ಯಾಕೆ ಅಲ್ಲ. ಸೊ ಗ್ಯಾಸ್ಟ್ರಿಕ್ ಜ್ಯೂಸು pH 1.2, ಸಿಮಿಲರ್ಲಿ ಲೆಮನ್ ಜ್ಯೂಸಲ್ಲಿ ಎಷ್ಟಿರುತ್ತೆ, ಅಪ್ರಾಕ್ಸಿಮೇಟ್ 2.2. ಪ್ಯೂರ್ ವಾಟರು, ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಸೋಡಿಯಂ ಹೈಡ್ರಾಕ್ಸೈಡ್, ಇದರದೆಲ್ಲ pH ವ್ಯಾಲ್ಯೂ ಎಷ್ಟು ಏನು ಗೊತ್ತಿರಬೇಕು. ಅದ್ರ ಜೊತೆಗೆ ಏನೋ ಯೂಸಸ್ ಆಫ್ pH ಇನ್ ಡೇ ಟು ಡೇ ಲೈಫು. ಸೊ ಒಂದು ಪೇಜ್ ಇದೆ, ಸೊ ಆ ಇಡೀ ಕಂಪ್ಲೀಟ್ ಪೇಜು ಗೊತ್ತಿರಲಿ. ಸೊ ಯಾಕೆ 1 ಮಾರ್ಕ್ಸ್ ಕ್ವಶನ್ ಅಥವಾ 2 ಮಾರ್ಕ್ಸ್ ಕೇಳ್ಬೋದು. ಏನಂತ ಕೇಳ್ತಾರೆ, ಸೊ ನಮ್ಮದು ಬಾಡಿದು pH ಎಷ್ಟಿರಬೇಕು, 7 to 7.8. ಸೊ ಅಂದರೆ ನ್ಯೂಟ್ರಲ್ ಆಗಿರಬೇಕು, ಅಥವಾ ಒಂದು ಸ್ವಲ್ಪ ಬೇಸಿಕ್ ಇದ್ರೂ ನಡೆಯುತ್ತೆ, ಬಟ್ ಆಸಿಡಿಕ್ ಇರಬಾರ್ದು. ಆ್ಯಸಿಡ್ ರೈನ್ 5.6. ಆ್ಯಸಿಡ್ ರೈನ್ ಆದರೆ ಏನಾಗುತ್ತೆ, ಆ್ಯಸಿಡ್ ರೈನ್ ಆದರೆ ಏನಾಗುತ್ತೆ, ನೀರೆಲ್ಲ ಹೋಗುತ್ತೆ. ಸೊ ವಾಟರ್ ಬಾಡೀಸ್ ಜೊತೆ ಮಿಕ್ಸ್ ಆಗುತ್ತೆ. ವಾಟರ್ ಬಾಡೀಸ್ ಅಂದರೆ ಲೇಕು, ರಿವರು, ಸೊ ಮಿಕ್ಸ್ ಆಗುತ್ತೆ. ಅಲ್ಲಿರೋ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್, ಫಿಶಸ್ ಎಲ್ಲ ಸಾಯುತ್ತೆ, ಸೊ ಡಿಗ್ರೇಡ್ ಆಗುತ್ತೆ. ಸೊ ಇಟ್ ಶುಡ್ ನಾಟ್ ಗೋ ಬಿಲೋ 5.6. ರೈನ್ ವಾಟರ್ ಇಫ್ ಇಟ್ ಗೋಸ್ ಬಿಲೋ 5.6 ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಆ್ಯಸಿಡ್ ರೈನ್. ಅಂದರೆ ಮಳೆ ಬರ್ತಿದೆ, ಅದ್ರ pH 5.6ಗಿಂತ ಕಮ್ಮಿ ಇತ್ತು ಅಂದರೆ ಆ್ಯಸಿಡ್ ರೈನ್. ನೆಕ್ಸ್ಟು pH ಆಫ್ ಸಾಯಿಲ್. ಸೊ pH ಆಫ್ ಸಾಯಿಲು, ಸೊ ಯೂಶಲಿ ಲೈಕ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಬೇಸಿಕ್ ಇಟ್ಟಿರ್ತಾರೆ, ಯಾಕಂದರೆ ಫಾರ್ ಪ್ಲ್ಯಾಂಟ್ಸ್ ಟು ಗ್ರೋ ಇನ್ ಎ ಬೆಟರ್ ಕಂಡೀಷನ್. ಸೊ ಬಟ್ ದೇರ್ ಆರ್ ಸಮ್ ಪ್ಲ್ಯಾಂಟ್ಸ್ ವಿಚ್ ರಿಕ್ವೈರ್ಸ್ ಎ ಬಿಟ್ ಆಫ್ ಅಸಿಡಿಕ್ ನೇಚರ್. ಈಗ ಲೆಮನ್ ಆಗಿರ್ಬೋದು, ಅಂದರೆ ಸಿಟ್ರಿಕ್, ಯಾಕಂದರೆ ಅದೆಲ್ಲ ಆ್ಯಸಿಡ್, ಸಿಟ್ರಸ್ಸು ಅಥವಾ ಲೆಮನ್ನು, ಆರೆಂಜು, ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಆ್ಯಸಿಡಿಕ್ ಇರಬೇಕು. ಸೊ pH ಆಫ್ ಸಾಯಿಲ್ ಹೆಂಗಿರಬೇಕು. ಸೊ ಈಗ pH ಆಫ್ ಸಾಯಿಲ್ ಕಮ್ಮಿ ಆಯಿತು, pH ಕಮ್ಮಿ ಆಯಿತು ಎಂದು ಹೇಳೋದಲ್ಲ. ಸೊ pH ಕಮ್ಮಿ ಆಯಿತು, ಕಮ್ಮಿ ಆದಾಗ ಏನಾಯಿತು, ಅಸಿಡಿಕ್ ಜಾಸ್ತಿ ಆಗ್ತಿದೆ. ಸೊ ಅವಾಗ ಏನು ಮಾಡಬೇಕು, pH ಕಮ್ಮಿ ಆದಾಗ ಬೇಸ್ ಆ್ಯಡ್ ಮಾಡಬೇಕು, ಸೊ ದಟ್ ನ್ಯೂಟ್ರಲ್ ಆಗುತ್ತೆ. ನ್ಯೂಟ್ರಲೈಸೇಷನ್ ಅದಕ್ಕೆ ಅಷ್ಟು ದೊಡ್ಡದು ಕೊಟ್ಟಿದ್ದು. ನೆಕ್ಸ್ಟು ಆ್ಯಂಟಾಸಿಡ್ಸ್. ಸೊ ಆ್ಯಂಟಾಸಿಡ್ಸ್ ಅಂದರೆ ಏನು, ದೇ ಆರ್ ಸಬ್ಸ್ಟೆನ್ಸಸ್ ವಿಚ್ ನ್ಯೂಟ್ರಲೈಸ್ ದ ಎಕ್ಸೆಸ್ ಆ್ಯಸಿಡ್ ಪ್ರೊಡ್ಯೂಸ್ ಇನ್ ದ ಸ್ಟಮಕ್. ನಿಮ್ಮ ಹೊಟ್ಟೆಲಿ HCl ಪ್ರೊಡ್ಯೂಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್. ಸೊ HCl, ಗ್ಯಾಸ್ಟ್ರಿಕ್ ಜ್ಯೂಸ್ ಅದೆಲ್ಲ HCl ಇರುತ್ತೆ ಗ್ಯಾಸ್ಟ್ರಿಕ್ ಜ್ಯೂಸ್ ಜೊತೆ. ಎಷ್ಟು ಅದರದ್ದು pH ಇರುತ್ತೆ ಅಂದರೆ, ಒಂದು ವೇಳೆ ಏನಾದರೂ ಆ HCl ನಿಮ್ಮ ಕೈ ಹಾಕಿದ್ರಿ ಅಥವಾ ನಿಮ್ಮ ಕೈಯಲ್ಲಿ ಸಿಕ್ತು ಅಂದರೆ ಕೈ ಸುಟ್ಟೋಗುತ್ತೆ, ಅಷ್ಟು ಕಾನ್ಸಂಟ್ರೇಟೆಡ್ ಇರುತ್ತೆ. ಬಟ್ ಲೇಯರ್ ಇರುತ್ತೆ, ಲೈಫ್ ಪ್ರೊಸೆಸಲ್ಲಿ ಓದಿದ್ದೀರ. ಸೊ ಹೊರಗೊಂದು ನಿಮ್ಮದು ಸ್ಟಮಕಲ್ಲಿ ಒಂದು ಲೇಯರ್ ಇರುತ್ತೆ. ಸೊ ದಟ್ ಈಸ್ ಪ್ರಿವೆಂಟಿಂಗ್ ದ HCl ಫ್ರಮ್ ಗೆಟಿಂಗ್ ಡ್ಯಾಮೇಜ್ಡ್. ಸೊ ಅದೇ ಒಂದೊಂದ್ಸಲ ಆ್ಯಸಿಡಿಟಿ ಜಾಸ್ತಿ ಆಯಿತು ಅಂದರೆ ಸೊ ಆ್ಯಂಟಾಸಿಡ್ ತೊಗೊತಾರೆ, ಯಾಕಂದರೆ ಹೊಟ್ಟೆ ಎಲ್ಲ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಆ್ಯಂಟಾಸಿಡ್ ಯಾವುದು, ಮಿಲ್ಕ್ ಆಫ್ ಮೆಗ್ನೀಷಿಯಾ, ಅದರದ್ದು pH ಹಿಂದೆ ಇಲ್ಲಿದೆ, ಮಿಲ್ಕ್ ಆಫ್ ಮೆಗ್ನೀಷಿಯಾ pH, ಅದಕ್ಕೆ ಹೇಳಿದ್ದು ಡಯಾಗ್ರಾಮ್ ಗೊತ್ತಿರಲಿ. ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ pH is 10. ಸೊ ಅದು ತೊಗೊಂಡಾಗ ಏನಾಗುತ್ತೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಓಕೆ, ನೆಕ್ಸ್ಟು ಟೂತ್ ಡಿಕೆ. ರಾತ್ರಿ ಹೋಗ್ಬೇಕಾದ್ರೆ ರಾತ್ರಿ ತಿಂದು ಏನಿರುತ್ತೆ ಹಾಗೆ ಅಲ್ಲುಚ್ಕೊಳಲ್ಲ, ಹಂಗೆ ಮಲ್ಕೊತೀರ. ಸೊ ಏನಾಗುತ್ತೆ, ತಿಂದಿರೋ ಬ್ಯಾಕ್ಟೀರಿಯಾ, ಸೊ ಬ್ಯಾಕ್ಟೀರಿಯಾಸ್ ಎಲ್ಲ ಆ್ಯಸಿಡ್ ಅಂದರೆ ಫುಡ್ನ ಬ್ರೇಕ್ ಡೌನ್ ಮಾಡಿದಾಗ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಎಸ್ಪೆಷಲಿ ಸ್ವೀಟ್ ರಾತ್ರಿ ಸ್ವೀಟ್ ತಿನ್ನಬೇಡ್ರಿ ಅಂತಾರೆ, ಯಾಕಂದರೆ ಸ್ವೀಟು ಶುಗರ್ ಕಂಟೆಂಟು ಅಥವಾ ಶುಗರಲ್ಲಿ ಒಂದು ಸ್ವಲ್ಪ ಆ್ಯಸಿಡ್ ಮಿಕ್ಸ್ ಮಾಡಿರ್ತಾರೆ. ಸೊ ಆ್ಯಕ್ಚುಲಿ ನೀವು ಶುಗರ್ ಪ್ರೊಡ್ಯೂಸ್ ಮಾಡೋದು ನೋಡ್ರೆ ಶುಗರೇ ಮುಟ್ಟಕ್ಕೆ ಹೋಗೋಲ್ಲ, ಶುಗರಲ್ಲಿ ಆ್ಯಸಿಡ್ಸ್ ಇರುತ್ತೆ ಸ್ವಲ್ಪ. ಸೊ ಅದನ್ನು ಹಾಗೆ ತಿಂದು ಹಾಗೆ ಬಿಟ್ರಿ ಅಂದರೆ ಇರೋ ಹಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಆಮೇಲೆ ಏನೂ ತಿನ್ನೋದಕ್ಕೂ ಆಗೋಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಬ್ರಷ್ ಮಾಡಬೇಕು. ಸೊ ಬ್ರಷಲ್ಲಿ ಏನಿದೆ, ಟೂತ್ ಪೇಸ್ಟಲ್ಲಿ ಇಟ್ ಹ್ಯಾಸ್ ಎ ಬಿಟ್ ಆಫ್ ಬೇಸಿಕ್ ಕಂಟೆಂಟ್. ಸೊ pH ಆಫ್ ದ ಮೌತ್ ಈಸ್ ಲೋವರ್ ದೆನ್ 5.5, ಹೋಯ್ತು ಅಲ್ಲೆಲ್ಲ. ನೆಕ್ಸ್ಟು ಎನಾಮಲ್. ಸೊ ಎನಾಮಲ್ ಅಗೇನ್, ಸೊ ವಾಟ್ ಈಸ್ ಎನಾಮಲ್ ಮೇಡಪ್ ಆಫ್ ಕೇಳ್ಬೋದು, ಕ್ಯಾಲ್ಶಿಯಂ ಫಾಸ್ಫೇಟ್ ಅಥವಾ ಕ್ಯಾಲ್ಶಿಯಂ ಹೈಡ್ರಾಕ್ಸಿಪಿಟೇಟ್. ನಿಮ್ಗೆ ಅಷ್ಟೆಲ್ಲ ನೆನಪು, ಕ್ಯಾಲ್ಶಿಯಂ ಏನೂ ಬೇಡ, ಫಾಸ್ಫೇಟ್ ಓಕೆ, ಆರ್ ಕ್ಯಾಲ್ಶಿಯಂ ಹೈಡ್ರಾಕ್ಸಿಪಿಟೇಟ್ ಅಂತ ಗೊತ್ತಿತ್ತು ಅಂದರೆ ದಟ್ ಈಸ್ ದಿ ಬೆಸ್ಟ್. ನೆಕ್ಸ್ಟು ಟೂತ್ ಪೇಸ್ಟ್, ಅದೇ ಹೇಳೋಣಲ್ಲ. ಓಕೆ, ಟೂತ್ ಪೇಸ್ಟ್ ಏನಿರುತ್ತೆ, ಇಟ್ ಈಸ್ ಬೇಸಿಕ್. ಯಾಕೆ, ಟು ಪ್ರಿವೆಂಟ್ ಎನಾಮಲ್. ಎನಾಮಲ್ ಈಸ್ ಆಲ್ಸೋ ಬೇಸಿಕ್. ಸೊ ಅದಕ್ಕೆ ಆ್ಯಸಿಡ್ ಹೋಯ್ತು ಅಂದರೆ ಎರಡು ಮಿಕ್ಸ್ ಆಗಿ ನ್ಯೂಟ್ರಲ್ ಆಗಿ ಹೋಯ್ತು, ನಿಮ್ಮ ಹಲ್ಲೆಲ್ಲ ಕರಗೋಗುತ್ತೆ. ನೆಕ್ಸ್ಟು ಬೀ ಸ್ಟಿಂಗ್, ಏನು ಬಂದು ಕಡಿತು. ಸೊ ಬೀ ಸ್ಟಿಂಗ್, ಸೊ ಬೀ ಸ್ಟಿಂಗಲ್ಲಿ ಏನಿರುತ್ತೆ, ಇವನ್ ಇಟ್ ಹ್ಯಾಸ್ ಆ್ಯಸಿಡ್, ಮೆಥನೋಯಿಕ್ ಆ್ಯಸಿಡ್ ಇರುತ್ತೆ. ನಿಟಲ್ ಲೀವ್ಸಲ್ಲಿ ಹೆಂಗೆ ಮೆಥನೋಯಿಕ್ ಆ್ಯಸಿಡ್ ಇರುತ್ತೋ ಬೀ ಸ್ಟಿಂಗಲ್ಲೂ ಮೆಥನೋಯಿಕ್ ಆ್ಯಸಿಡ್ ಇರುತ್ತೆ. ಬೀ ಸ್ಟಿಂಗು ಹಿಂಗೆ ಬಂದು ಹಿಂಗೆ ಚುಚ್ಚಿದಾಗ ಮುತ್ತಿಡ್ತು ಅನ್ಸತ್ತಾ, ಇಲ್ಲ ತಾನೆ, ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್, ಯಾಕಂದರೆ ಇಟ್ ರಿಲೀಸಸ್ ಆ್ಯಸಿಡ್. ಸೊ ದಟ್ ಆ್ಯಸಿಡ್ ಅದನ್ನು ನೀವು ಅಂದರೆ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು, ಮತ್ತೇನೋ ಆ್ಯಸಿಡ್ ತೊಗೊಂಡ್ಬಂದು ಹಾಕೋದಲ್ಲ, ಬೇಸ್. ಯಾಕಂದರೆ ಬೇಕಿಂಗ್ ಸೋಡಾ, ಮನೇಲಂತೂ ಬೇಕಿಂಗ್ ಸೋಡಾ ಇದ್ದೇ ಇರುತ್ತೆ. ಸೊ ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ. ಆ್ಯಂಡ್ ಇಟ್ ಡಸ್ ನಾಟ್ ಅಲೋ ದ ಸ್ಟಿಂಗ್, ಅಂದರೆ ಚುಚ್ಚಿದ ಜಾಗದಲ್ಲಿ ಆ ಒಂದು ಸ್ವಲ್ಪ ದೊಡ್ಡದಾಗೋದು, ಲೈಕ್ ಆ ಒಂದು
ಪಾರ್ಟಲ್ಲಿ ಏನಿರುತ್ತೆ ಇಟ್ ನ್ಯೂಟ್ರಲೈಸಸ್. ಸೊ ನಿಮಗೆ ಆ ಬರ್ನಿಂಗ್ ಸೆನ್ಸೇಷನ್ ಇರಲ್ಲ. ಸೊ ಅಥವಾ ಮುಂದಾದ್ರೂ ಅಲ್ಲೇನು ಒಂಥರ ಬಲ್ಜ್ಡ್ ಬರಲ್ಲ. ಸೊ ನಾರ್ಮಲಾಗಿ ಹೆಂಗಿರುತ್ತೋ ಹಂಗೆ ಇರುತ್ತೆ. ಅದು ಬೀಸ್ಟಿಂಗ್ ಹಾಕಿದಾಗ ಅಥವಾ ನೆಟಲ್ಲಿ ಇದೆಲ್ಲ ನಮ್ಮದ್ರಲ್ಲಿ ಇಲ್ಲಿ ಸಿಗೋದು ಕಮ್ಮಿ, ಬಟ್ ಬೀಸ್ಟಿಂಗ್ ಎಸ್ಪೆಷಲಿ ಬೀಸ್ಟಿಂಗ್ ಮನೆಯಲ್ಲೇ ಬೇಕಿಂಗ್ ಸೋಡಾ ಇರುತ್ತೆ, ಯು ಕ್ಯಾನ್ ಯೂಸ್ ದಟ್. ಓಕೆ, ಸೊ ದಟ್ಸ್ ಆಲ್ ಫಾರ್ ನಾವು. ಈ ನೆಕ್ಸ್ಟ್ ಹೇಳೋದಲ್ಲ ಇನ್ನೊಂದು ವೀಡಿಯೋ ವಿಲ್ ಬಿ ಒನ್ ಮೋರ್ ವೀಡಿಯೋ ಫಾರ್ ಸಾಲ್ಟ್ಸ್, ಎಸ್ಪೆಷಲಿ ಸಾಲ್ಟ್ಸ್, ಯಾಕಂದರೆ 3 marks. So if you have liked, please comment, share. Thank you. Keep practicing. Thank you. Jai Hind, Jai Karnataka.